ದೀರ್ಘಾಶ್ರಮಸ್ಥ ಪುತ್ರ ಮೇಲೆ ಕೇಳು ಮಗನೇ. ಕಂದ, ಅಮ್ಮಯ್ಯ, ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆ? ಕ್ಷತ್ರಿಯನಾದ ಮೇಲೆ ಕರಧೋಳು ಧನುರ್ಧಾರಿಯನ್ನು ಬಿಡಿಸಿಕೊಂಡು ಎಲ್ಲಿಗೆ ಹೋಗುವರು ಅದನ್ನು ನೀನೇ ಹೇಳು ಮಾತೆ. ನೀನು ಹೇಳಿದರೆ ತಾನೇ ನನಗೆ ಗೊತ್ತಾಗುವುದು. ಮರ್ಮಜ್ಞನಾದ ದ್ರೋಣನು ನಿರ್ಮಿಸಿದ ಚಕ್ರಬಿಂಬವನ್ನು ಭೇದಿಸಿ ಬರುವನು ಮಾತೆ. ಕಂದ, ಅಮ್ಮಯ್ಯ, ನೀನು ಚಿಕ್ಕವನಲ್ಲವೇ? ನಾನು ಚಿಕ್ಕವನಾದರೆ ಎನ್ನ ಕರದಲ್ಲಿ ಮೆರೆಯುವ ಬಿಲ್ಲು ಬಾಣಗಳು ಏನಾದರೆ ಚಿಕ್ಕವೇ ಮಾತೆ. ಕುಮಾರ, ಅಮ್ಮಯ್ಯ, ಹಾಗಾದರೆ ಆ ಚಕ್ರಬಿಂಬದ ವಿಸ್ತಾರವನ್ನು ಹೇಳುವೆನು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಾತೆ. ವರ್ಷ 14ರಲ್ಲಿ ದುರಾಂಗಣದ ಆಪೇಕ್ಷೆ ನಿನಗೆ ಕಿನ್ನು. ಕ್ಷತ್ರಿಯನಾದ ಮೇಲೆ ಯುದ್ಧ ಮಾಡಬೇಕೆಂಬ ಆಕಾಂಕ್ಷವ ಮಾತೆ. ಮಗನೇ, ಅಮ್ಮಯ್ಯ, ಭೀಕರವಾದ ರಣಭೂಮಿಯನ್ನು ಕಂಡಾಕ್ಷಣವೇ ಭೀತಿ ಹೊಂದಿ ಭ್ರಾಂತನಾದಿ. ಪುತ್ರ, ಅಮ್ಮಯ್ಯ, ಎತ್ತ ನೋಡಿದರತ್ತ ಮೊದನ್ಮತ್ತವಾದ ವಾರಣಾಂಗಗಳು, ವೀರರು ಖಡ್ಗದಿಂದ ಕಡಿದು ಬಿದ್ದಿರುವ ಕರಚರಣಾಂಗಗಳು, ಅರಗಣ್ಣ ತೆಗೆದು ಅಂಜಿಸುವಂತಹ ರುಂಡಗಳು, ಪ್ರೀತಿಯಿಂದ ಕುಣಿದು ನಲಿದಾಡುವ ಭೂತ ಪ್ರೇತಗಳು. ಮಗನೇ, ಇಂಥ ಭಯಂಕರ ಬೀರುವ ಘೋರ ರಣಭೂಮಿಯನ್ನು ಕಂಡಾಕ್ಷಣವೇ ಭಯಗ್ರಸ್ತನಾದಿ. ಸುಮ್ಮನೆ ನಮ್ಮ ಅರಮಂದಿರಕ್ಕೆ ಹೋಗೋಣವ ಅಭಿಮನ್ಯು. ಆ ರಣಭೂಮಿ ಎಂದರೇನು ಸಾಮಾನ್ಯ? ನೀತಿ ಮತಿಯುತನಾದ ಮಾತೆ. ದೂರದಿಂದ ರಥವದರಿಯಾಗಿದ್ದ ಬಲ್ಲ ರೋಟವನ್ನು ಘಾತಿಸುವ ಭೂತಲದೋಳ ಕೀರ್ತಿಯಂ ತರುವ ಭಕ್ತನ ಪುತ್ರನಿಗೆ ಭೂತಗಳೊಡನೆ ಮಾತನಾಡುವ ದಾತಗೆ ಇಂಥ ಮಾತುಗಳನ್ನು ಹೇಳಬಹುದೇ? ಭೂತಾಟಿಕೆಯ ಮಾಡುವ ಕೋತಿಗಳನ್ನು ದೂರದಿಂದ ಬಿಡಿದು ಮರದೋಳ ನೇತಾಡುವಂತೆ ಕಟ್ಟುವ ಭೀತಿ ರೈತರ ಮುಂದೆ ಏನು ಮಾತನಾಡುವಿಗೆ? ಇಂಥ ಮಾತನಾಡಿದನು ಕಂದ. ಅಹೋ ಮಾತೆ, ಮಗನೇ, ಕೊಡು ಬರದಿ ಕನ ಜಗದ ತೋಲು ಕಾರುಮುಖವನ್ನು ಬಿಡಿದು ಮರಡುವ ಕಡುಗಲಿಯನ್ನು ತಡೆಯಬಹುದೇ? ಹಿಡಿದ ಜಲವನ್ನು ಗೆಲಿದು ಜಯಸಿರಿಗೆ ಒಡಿಯ ನಾರ್ಗಂತು ನುಡಿಯದೆ ಎಲ್ಲರ ನುಡಿಗಳಿಂದ ಎಲ್ಲನ್ನು ತಡೆಯಲಾಗದು. ಅಹೋ ಜನನಿ ಕಂದ,
ಸಿಡಿಲು ಒಡ್ಡದಂತೆ ಕುಟಿಸಿ ಜಟಮತಿ ಗುರುಪಡೆಯನ್ನು ಗಡಗಡನೆ ನಡಿಗಿಸಿ ಬರುಗನ ಮಾತೆ ನೇಮವನ್ನು ಕೊಡದ ಪ್ರತ್ರೆ. ಅಪ್ಪ ಮಗನೇ, ಅಮ್ಮಯ್ಯ, ಇದು ಏನು ಕೌತುಕವು? ಅದೇನು ಮಾತೆ? ಅರಿಯದ ತರುಣನಿಗೆ ಮರಳು ಹಿಡಿಯುವಂತೆ ನಿನಗೆ ದಾರು ಬೆಳೆದರು. ನನಗೆ ದಾರು ಬೇಡುವರು ಅಮ್ಮಯ್ಯ. ಕುರುಪತಿಯ ಸೈನ್ಯದಲ್ಲಿ ಧುರಧೀರರಾದವರು ಸಾಮಾನ್ಯರೆಂದು ತಿಳಿದಿರುವೆಯಾ? ನಾವೇನು ಸಾಮಾನ್ಯದವನೆಂದು ತಿಳಿದಿರುವಿಗೆ ಮಾತೆ? ದ್ರೋಣ, ಕೃಪ, ಶಲ್ಯ, ಅಶ್ವತ್ಥಾಮ ಮೊದಲಾದ ವೀರರು ಷಡುರತಡನೆ ಒಡೆದಾಡಿ ದುರವನ್ನು ಮಾಡಿದ ಅಧಿರತರು. ನೀನು ಏನು ಅರಿಯದ ಯುದ್ಧದ ಅನುಭವವಿಲ್ಲದ ಉಂಡಾಡುವ ಮಗನೇ. ಅಮ್ಮಯ್ಯ, ಕೋದಂಡವನ್ನು piಡಿದು ಖಂಡಿತವಾಗಿ ಕಂಟನಕ್ಕೆ ಹೋಗಬೇಡ ಕುಮಾರ. ನಿನಗೆ ತಿಳಿಯದು ಆ ರಣರಂಗದ ಭೀಕರ. ದೇವಕಿ ಗರ್ಭೋದ್ಭವಳಾದ ಜನನಿ ಕಂದ, ಗುರುಪತಿಯ ಬದಲದೊಳಗೆ ನಾನರಿಯದ ಸುಖಮರು ಕರ್ಣ ದ್ರೋಣಾದಿಗಳಿರುವರು. ದ್ರೋಣಾದಿಗಳು ಒಂದುಗೂಡಿ ಬಂದರೆ ಬಂಧುವಿನ ಮಾತೆಯನ್ನದರ ಸಂಧಾನದಿಂದ ಅವರ ಕಂದರಂಗಳ ಒಂದು ಕ್ಷಣದೊಳ ನಿಂತು ತಡೆಯದಿದ್ದರೆ ವೈರಿ ಬಲ ಸಮಕ್ರಮಂ ನಿಗ್ರಹಿಸುವ ಪ್ರಾಜ್ಞನಾದ ಭಕ್ತನಂದನನಿಗೆ ಶೀಘ್ರವಾಗಿ ಹಕ್ಲಯಮ್ಮಾಡಿದರೆ ವಿಘ್ನವಿಲ್ಲದೆ ಕವಡವರ ಬಲವೆಲ್ಲ ಬಕ್ಲ ಮಾಡಿ ಬರುತ್ತೇನೆ ಜನನಿ ಸವಿಚ್ಚ ಪ್ರಧಾಯಿನಿ. ಕಂದ, ಅಮ್ಮಯ್ಯ, ಹೇಳುವಿನ ಕೇಳು. ಚೆನ್ನಾಗಿ ಹೇಳು ಮಾತೆ. ಸಿಂಧ ನಾಗರ ದಕ್ಷ ಶಿವನು ನೋಡನು ಈ ಕೇಡನು ದಯ ಮಾಡ ಕಂದ, ಅಮ್ಮಯ್ಯ, ಎನ್ನ ನುಡಿ ಲಾಲಿ ಸೈ ಬಾಲ ಲೀಲಾನಂದ. ಚೆನ್ನಾಗಿ ಹೇಳು ಮಾತೆ. ಸೈ ಸೈ ಎನಿಗೆ ಒಳ್ಳೆಯ ತೋಪ್ಪಿಯನ್ನು ಬೆಳೆದೆ ಮಗನೇ. ಅಮ್ಮಯ್ಯ, ಸಿಂಹದ ಮುಂದೆ ಆನೆಯು ಪರಿಣಮಿಸುವುದೇ? ಮನದ ಬಲಿ ಒಳಗೆ ಮಧುಕೈರವು ಸಿಲುಕುವುದೇ ಅಮ್ಮಯ್ಯ? ದುರ್ಬಲರಾದ ಕೌರವರ ಸೈನ್ಯವನ್ನು ಕೊಕ್ಕರೆ ಅಯ್ಯೋ ಹೆಬ್ಬಾವಿನ ಬಾಯಿ ಒಳಗೆ ಗುಬ್ಬಿ ಮರಿ ಸಿಲುಕಿರಂತಾದೀತು ಮಗನೇ. ಅಮ್ಮಯ್ಯ, ಈ ಪೊಡವೆಯನ್ನು ನಡಗಿಸುವ ಸಾಲ್ಗಟ್ಟಿ ಸೊಕ್ಕಿ ನಿಂತಿರುವ ಸೈನ್ಯವು ನಿನ್ನನ್ನು ಎತ್ತೆತ್ತಲೋ ಬಿಡದೆ ಮುತ್ತಿಕೊಂಡರೆ ಆಗ ನೀನು ದಿಕ್ಕು ತಪ್ಪಿ ಅಮ್ಮ ಎಂದು ದುಃಖ ಪಡುವ ಸಮಯದಲ್ಲಿ ನಿನ್ನನ್ನು ಅಕ್ಕಲದಿಂದ ಮನ್ನಿಸುವರುದಾರು ಕಂದ. ಅಮ್ಮಯ್ಯ, ನೀನು ಒಂದೇ ಹಠವನ್ನು ಹಿಡಿದು ಹೋದರೆ ಸಿಂಧು ಪುರುಷನಿ ಎಂದಿಗೂ ಮೆಚ್ಚಲಾರನೋ ಬಾಲ ಭವ್ಯ ಗುಣಶೀಲ. ಎನ್ನ ಪಡೆದ ಜನನಿಯಾದ ಸುಭದ್ರ ಕನ್ನನಾದ ಅಭಿಮನ್ಯು ಬೀಡುಗಲ್ಲಾದಿಗಳೊಡನೆ ತಡೆದು ವಿಕ್ರಮಂ ಮಾಡುವ ಕಟುಕಲಿಯ ಪರಾಕ್ರಮೆಯನ್ನು ಅಡಿಗಡಿಗೆ ಉಡಗನೆಂದು ನುಡಿದರೆ ಉಪ್ಪಿಯ ಬಲಿ ಒಳಗೆ ಎಬ್ಬುಲಿಯು ಬೀಳುವುದೇ, ಕೊಪ್ಪಿದ ಹಾನೆಗೆ ಸಿಂಹದ ಮರಿಯು ಕೈವಶವಾಗುವುದೇ. ಜನನಿ ಕುಮಾರ, ಸತ್ಯವತಗಳನ್ನಿಬ್ಬರಗಾಗುವಂತೆ ಹಬ್ಬರಸಿ ವೀರಬೊಬ್ಬೆಯನ್ನಿಟ್ಟು ದುರ್ಬಲರಾದ ಕವರವರೆಂಬ ಕಬ್ಬಕ್ಕಿಗಳ ಗರ್ಭ ನಿಬ್ಬಾಗ ಮಾಡುವರೆ. ಮೂರ್ಛಗದೋಳು ಕಲಿಯಾದ ಅರ್ಜುನ ನಂದನನಿಗೆ ಆ ದುರ್ಜನರೆಂಬ ಕವರವರೆಂಬ ದೌರ್ಜನ್ಯ
ಹೇಳುವನೆ ಕೇಳು. ಚೆನ್ನಾಗಿ ಹೇಳು ಮಾತೆ. ಬೇಡ ಮಾಡಲು ನಿನ್ನಾಗೆ ಕೇಳು ಬರುವುದು ಸಹಜ. ಕಂದ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಾತೆ. ಕೇಳು ಮಗನೇ ಬೇಡಿಕೊಂಡೆನು ಮಾಡದಿರು ಆತುರ ಬೇಗನೆ. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಾತೆ. ಬೇಡ ಮಗನೇ ಬೇಡಿಕೊಂಡೆನು ಮಾಡದಿರು ಆತುರ ಬೇಗನೆ. ಮಗನೇ ಆಡಿ ಪಾಡುವುದನ್ನು ಬಿಟ್ಟು. ಕಂದ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಾತೆ. ಆಡಿ ಪಾಡುವುದನ್ನು ಬಿಟ್ಟು ಅಮ್ಮಯ್ಯ, ನಿನಗೆ ವಿಧ ವಿಧವಾಗಿ ಬೇಡವೆ ಎನ್ನ ನುಡಿಯನ್ನು ಮೀರಬೇಡ ಬೇಗನೆ. ನಿನ್ನ ಪಾದವನ್ನು ಹಿಡಿದುಕೊಂಡು ಬೇಡಿದೆ ಚಕ್ರಬಿಂಬವನ್ನು ಭೇದಿಸಿ ಬರುವನು ಮಾತೆ. ಎಂಥ ಸಂಪತ್ತನ್ನಾದರೂ ಕಾಲ ಕ್ರಮೇಣದಿಂದ ಕಾಣಬಹುದು, ಆದರೆ ಸಂತಾನವೆಂಬ ಐಶ್ವರ್ಯವನ್ನು ಕಾಣುವುದು ಎಂದಿಗೂ ಆಗಲಾರದು. ಕಂದ ಅಮ್ಮಯ್ಯ, ನಮಗೆ ದೊರಕಿದ ಫಲವನ್ನು ನಾವು ಪ್ರಾಪ್ತಗೊಳಿಸಬೇಕಲ್ಲದೆ ಮಂಕುತನದಿಂದ ಕೌರವನ ಬಿಂಕವನ್ನು ಮುರಿವೆನೆಂದರೆ ಎನ್ನ ಮನಸ್ಸು ಒಪ್ಪದು. ನೀನು ಸರ್ವತಾ ಹೋಗಬೇಡ ಪುತ್ರ ಕೋಮಲಗಾತ್ರ. ಕುಲಗಿರಿ ಪರ್ವ ತಂಗಳನ್ನು ನಡಿಗಿಸುವ ಕಲಿತಿಲಕನನ್ನು ಬಾಲಕನೆಂದು ಊಹಿಸಬೇಡ. ಅಹೋ ಜನನಿ, ಕರವಾಳ ಜಡಿದು ರಿಪು ಬಲಕ್ಕೆ ಕಾಲ ಭೈರವ ನನಸನೆತ್ತಡೆ ಅವನೀತಳದಲ್ಲಿ ಹುಟ್ಟಬೇಕಾತಕ್ಕೆ. ಅಹೋ ಜನನಿ, ಮುರುಗಗಳ ಸಮೂಹದಲ್ಲಿ ಗರುಡನ ಮರಿ ಬೆದರುವುದೇ, ಓಯಿನಿ ಜ್ವಾಲೆಯು ಹಿಮಕ್ಕೆ ಹಂಚುವುದೇ. ಅಹೋ ಮಾತೆ ಕುಮಾರ, ವಿದ್ದ ಕಂಚ ಎಂಬ 10 ಕ್ರತರ ಕೋಪ ಕ್ರಿಯಲ ಜ್ವಾಲೆ ಎಂಬುವುದು ಎತ್ತು ಉರಿಯುವುದು. ಅಹೋ ಜನನಿ, ಕಂದ ಬುದ್ಧಿ ಶೂನ್ಯ ನೆನಪ ಮುತ್ತು ಮೋಹದ ಪುತ್ರರನ್ನು ವಿತ್ತದೊಳು ತರೆದು ಬರುವನು. ಜಯಪ್ರದ ವಂದಿಬ ಎಂದು ವೀರ ಮಾತೆ ಎಂಬ ಭಾವವನ್ನು ವಹಿಸಿ ನನಗೆ ಆಶೀರ್ವಾದವನ್ನು ಮಾಡು ಮಾತೆ. ಲೋಕದ ಮಾತೆ. ಕುಲೋದ್ಧಾರಕನಾದ ಅಪ್ಪ ಅಭಿಮನ್ಯು, ಅಮ್ಮಯ್ಯ, ಲೋಕದಲ್ಲಿ ತಂದೆ ತಾಯಿಗಳಾದವರು ಮಕ್ಕಳು ಸುಖವಾಗಿರಲೆಂದು ಮನೋ ಕೋರಿಕೆಯನ್ನು ಗೈಯುವರು. ಘೋರತರ ಮಾದರಣ ಮಂಡಲಕ್ಕೆ ಮಾತಾಪಿತರು ಸುತರನ್ನು ಎಂದಿಗೂ ಕಳುಹಿಸಲಾರರು. ಕಂದ ಅಮ್ಮಯ್ಯ, ಎನ್ನ ಮಾತನ್ನು ಮೀರಿ ನೀನು ಸರ್ವತಾ ಹೋಗಬೇಡ ಪುತ್ರ ಕೋಮಲಗಾತ್ರ. ಅವ್ವೋ ಎನ್ನಂ ಪಡೆದ ಜನನಿ, ಕಂದ ಮರೀಚಯು ಜಲತೆರೆಗೆ ಹರಗೋಲು ಹಾಕುವುದು ಉಂಟೆ. ಅಸಹ್ಯಕರವಾದ ಮುದ್ರೆಯನ್ನು ತಿಂದು ಜೀವಿಸುವ ಮೋಕ್ಷಕ ಸಮೂಹವೆಲ್ಲ ಕೂಡಿ ಹರಿಯಕ್ಷರಂ ಗೆಲ್ಲುವುದುಂಟೆ. ಅಹೋ ಮಾತೆ, ಕಂದ ಅವರವರೆಂಬ ಗುರಿಯ ಬಲದೊಳಗೆ ಹಿರಿಯ ಹುಲಿಯಂತೆ ತೂರಿ ಶರಸಂಧಾನದಿಂದ ಅವರ ಬಲವೆಲ್ಲ ಮುರಿದು ಬರುವೆನು. ಅಹೋ ಜನನಿ, ಕಂದ ಜನ್ಮಾಂತರಕ್ಕೆ ಸಹಕಾರಿಯಾದ ವೀರ ಕ್ಷತ್ರಿಯರ ಧರ್ಮವನ್ನು ಸಂಪಾದಿಸಬೇಕಲ್ಲದೆ ವೃದ್ಧ ಧೈರ್ಯ ಮಾನಸನಾಗಿ ವಿದ್ದ ಮಂಡಲದಲ್ಲಿ ಮುಂದುವರಿಯುವ ಒಂದು ಹೆಚ್ಚಿಗೆ ಅಶ್ವಮೇಧ ಫಲ ಪ್ರಾಪ್ತಿಯಾಗುವುದೆಂದು ಶ್ರುತಿಗಳು ಕರವೆತ್ತಿ ಸಾರುತ್ತಿರುವವು. ಅಹೋ ಜನನಿ, ಕಂದ
ಆ ಶಾಶ್ವತವಾದ ಶರೀರವನ್ನು ಮೆಚ್ಚಿ ಹಿಂದರಿದರೆ ವ್ಯರ್ಥವಾಗಿ ಕೆಡುವರೆಂದು ಹಾರಿಯರು ಎತ್ತರ ಕೊಟ್ಟಿರುವರಲ್ಲ. ಬಿಲ್ಲು ಬಿಡಿದು ಸಲ್ಲದ್ರೋನ್ ಹದಿಗಳನ್ನು ಹತಾಹತಿ ಮಾಡಿ ಬರುವನು ಧನುಂಜಯನ ಕಾಂತೆ. ಕಂದ ಮತ್ತೆ ಹೇಳುವಿನಿ ಕೇಳು. ಚೆನ್ನಾಗಿ ಹೇಳು ಮಾತೆ. ಹೊರಗೆ ಹೋದರೆ ನಿನ್ನ ಕರಿಬೇಗ ಎನ್ನುವ ಸರಸಾದ ನುಡಿಗೆ ನಿಲ್ಲೋ. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಾತೆ. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಾತೆ. ಸಮರಕ್ಕೆ ಬಿಡು ಮಗನೇ ಮಗನೇ ಮಗನೇ. ಕಂದನಾಡ ಅಭಿಮನ್ಯನೇ, ಅಮ್ಮಯ್ಯ, ತೆರಳದಿರು ಇಂದಿನ ದುರಕ್ಕೆ ಬೇಗನೆ. ಅದು ಯಾತಕ್ಕೆ ಮಾತೆ? ಪುತ್ರ ದುಃಖಂ ನಿರಂತರಂ ಅಂದ ಹಾಗೆ ನನ್ನನ್ನು ಪುತ್ರಾಗ್ನಿ ಎಂಬ ಜ್ವಾಲೆಯಲ್ಲಿ ದಹಿಸಬೇಡ. ಕಂದ, ಅಮ್ಮಯ್ಯ, ನೀನು ಒಂದೇ ಹಠವನ್ನು ಹಿಡಿದು ಹೋದರೆ ಸಿಂಧು ಪುರುಷನೇ ಎಂದಿಗೂ ಮೆಚ್ಚಲಾರನೋ ಬಾಲ ಭವ್ಯ ಗುಣಶೀಲ. ಓ ಜನನಿ, ನಾನು ಎಷ್ಟು ಹೇಳಿದರೂ ಬಿಡಲಿಲ್ಲ ನಿನ್ನ ಮನಸ್ಸಿನ ಯೋಚನೆ. ಪೂರ್ವ ಸುಕೃತ ಹೊಂದಿರ್ತದೆ ಬೇರೆ ಪರ್ವತಾಗ್ರದಲ್ಲಿದ್ದರೇನು, ವೈರಿಗಳ ಸಮೂಹದಲ್ಲಿ ಓರ್ವನೇ ಇದ್ದರೆ ಭಯವೇನು? ಅವೋ ಮಾತೆ. ಕಂದ, ಜಡಜೋದ್ಭವನು ಬರದ ಪ್ರಾರಬ್ಧ ಕರ್ಮವನ್ನು ಬಿಡುಗಡೆಯಾಗಿ ನಿಲ್ಲಿಸುವುದಕ್ಕೆ ಜೀವನ್ಮುಕ್ತನಿಗೂ ಸಹ ಸಾಧ್ಯವೆಂದ ಬಳಿಕ ಯಾರಿಗೂ ಸಾಧ್ಯವಾಯಿತು. ಅಹೋ ಮಾತೆ. ಮಗನೇ, ಇಂದಿನ ದಿನ ತಂದೆಗಳ ಕೈಗೊಂದಿರುವ ಕಾಲದ ಈ ಕಂದನಿತ್ತು ಫಲವೇನು? ಅಹೋ ಮಾತೆ. ಕುಮಾರ, ಇಂದಿನ ದಿನ ಪುರಂದರಾದಿ ದಿವಿಜರು ಒಂದುಗೂಡಿ ಬಂದರೆ ಎಂದರೇನು? ಅಹೋ ಮಾತೆ. ಕಂದ, ಕಡಲೊಳಗಿರುವ ಜಡಚಕ್ರನು ಬಿಡಗಣ್ಣ ಹತಿಗಳ ಬಲ ಬಿಡಿದು ಚಕ್ರವನ್ನು ತುಡುಕಿದರೆ ಬಳಿರೆ ಬಿಡುವನು. ವನಜಾಕ್ಷನ ಬಲ ಬಿಡಿದು ಜನಕನಾಥ ಪಾರ್ಥನು ಸಮರಕ್ಕೆ ಹನುವಾದರೆ ತನುವನ್ನು ಮುರಿಯಬಡೆದು ಪತಾಕಿಯಲ್ಲಿ ಮೆರೆಯುವ ಹನುಮನಂ ಕೆರ್ರನ್ನುವಂತೆ ಒದಗಿಸುವನು. ಅಹೋ ಜನನಿ, ಕರಬಲ್ಲವದಿ ಬಿಲ್ಲು ಬಿಡಿದು ರಣಕ್ಕೆ ಹೋಗುವ ಸಮಯದಲ್ಲಿ ನಿನ್ನ ಸೊಲ್ಲು ಕೇಳಿ ನಿಲ್ಲುವುದಕ್ಕೆ ಇಲ್ಲಿ ಗೊಲ್ಲ ವಂಶದವರು ಯಾರು ಇಲ್ಲ. ಅಹೋ ಜನನಿ, ಕುಮಾರ, ಬಲಹೀನನಾದ ಕುರುಪತಿಗೆ ನಿಮ್ಮಣ್ಣನೆಂಬ ಬಲರಾಮನು ಅವನಿಗೆ ಬೆಂಬಲವಾಗಿ ಬಂದರೆ ಬಿಡುವುದಿಲ್ಲ. ಆಜ್ಞೆಯನ್ನು ಮಾಡಿ
ಆದವರಿಗೆ ನಿನ್ನ ಪಾದಾಂಬುಜವನ್ನು ಬಿಡುವುದಿಲ್ಲ ಮಾತೆ. ಅಪ್ಪ ಸಾರಥಿ, ಈ ಮಗನಿಗೆ ಎಷ್ಟು ಹೇಳಿದರೂ ತನ್ನ ಹಠವನ್ನು ಬಿಡಲಿಲ್ಲ. ವಯಸ್ಸು ನೋಡಿದ ಮಾತು ಕೇಳ ಇವನ ಮಡದಿಯರಾದ ಉತ್ತರಿ ಕನಕಾಂಗಿಯನ್ನು ಕಳಿಸಪ್ಪ ಸಾರಥಿ, ಅತಿ ಜಾಗೃತಿ. ತಾಯಿ ಮಾತು ಕೇಳಕಲ್ಲ, ಎಲ್ಲ ಏತಿ ಮಾತು ಕೇಳೋದು ಕಲ್ತ್ಬಿಟ್ಟಿವಿ ನಾವು ಕೂಡ. ಉತ್ತರ ಕನಕಾಗಿ ಕಾಂತನು ಯುದ್ಧಕ್ಕೆ ಹೋಗಲಿದೆ. ನಾವೇರುವರು ಹೋಗಿ ಕರತರುಣ ಬಾರೆ ತಂಗಿ ವರಮಂಗಳಂಗಿ. ಇಷ್ಟದಂತೆ ಹೋಗೋಣ ನಡೆಯೇ ಆಗ್ತದೆ. ನಿಮಗೆ ಮಂಗಳವಾಗಲಿ ಸಖಿ ಮಣಿಯರಿಗೆ, ಎಲ್ಲ ಪ್ರಿಯ ಸುಂದರಿಯರೇ. ತಮ್ಮನ ಮಗ ಸೋಮಣ್ಣಯ್ಯವರು ಶೃಂಗಾರವಾದ ಬೆಂಗಳೂರು ಆಹಾರವನ್ನು ಅಭಿಮಾನಿಗಳ ಪಾತ್ರ ಮಾಡಿದಂತವರಿಗೆ ಭೌಮಂಬರಗಾರ ಮಾಡಿರ್ತಾರೆ. ನೀನು ಹೋಗುವ ಪಯಣವೆಲ್ಲಿಗೆ ಪ್ರಿಯ? ರಮಣ ಬಾಸಿತ ಕಾಂತ, ನೀನು ಹೋಗುವ ಪಯಣವೆಲ್ಲಿಗೆಂದು ನಾನು ಕೇಳ್ತಿರುವೆನು. ನಾನು ಹೋಗುವ ಬೈಣದ ಗೋಷ್ಠಿ ನಿನಗೆ ತಕ್ಕೆ ಬೇಕು ಕಾಂತೆ. ಸತಿಯಳಾದ ಎನ್ನ ಮುಂದೆ ತಿಳಿಸುವುದು ನಿನ್ನ ಧರ್ಮವಾಗಿರುವುದು. ಯಾತಕ್ಕೆ ತಿಳಿಸಬೇಕು ಕಾಂತೆ? ತಿಳಿಸುವುದಿಲ್ಲವೇ? ತಿಳಿಸುವುದಿಲ್ಲ ಕಾಂತೆ. ನೋಡು ಕಾಂತ. ನೋಡುವೆನು ಕಾಂತೆ. ಯಾವಾಗ ನೋಡುವೆ? ಸುಂದರ ಸುಂದರಿ ಪ್ರಿಯ ಪ್ರಿಯ ಹೃದಯ ರಾಜ ಬಾ. ಪ್ರಿಯ ಪ್ರಿಯ ಹೃದಯ ರಾಜ ಬಾ. ತಾಳ ತಾಳನೆ ಒಳೆವ ರತ್ನ ಕಟ್ಟಿ ತರದವ. ತಾಳ ತಾಳ
ಎಲ್ಲಿಗೆ ಎಂದು ಕೇಳುತ್ತಿರುವೆನು. ಹೇಳಿದರೆ ನಾನು ಹೇಳುವುದಿಲ್ಲ ಕಾಂತೆ. ಪ್ರಿಯ ಪ್ರಿಯ ಕಾಂತ, ಅಹೇ ಕಾಂತೆ. ರತ್ನ ಖಚಿತವಾದ ರಥಕ್ಕೆ ಮುತ್ತಿನ ಕಳಸವನ್ನಿಟ್ಟು ತಾವು ಹೋಗುವ ಪಯಣವೆಲ್ಲಿಗೆ? ರಮಣ ಸದ್ಗುಣ ಭರಣ. ಆಯಿಷೆ ಉಡು ರಾಜಮುಖಿಯಾದ ಮಠದ ಶಿರೋಮಣಿಯೇ, ಸಡಗರ ಸೌಂದರ್ಯ ಅತಿಶಯ ಜಿಮ್ಮಪ್ಪುವ ಸುಂದರಿಯೇ, ಸುಂದರ ಹೊಲರಿಯ ಕಡುಕೋಪ ಗಂಡು ಕವರವನ ಪಡೆ ಕಡರಿ ರಣಪಟವಿಗೆ ಕಡವಿ ಬರವರಿಗೆ ಎನಗುಕ್ಕುವ ಕೋಪವು ಹಿಡಿಯಲಾಗದು. ಅಹೇ ಉಡು ರಾಜಮುಖಿಯೇ, ಪ್ರಿಯ ತಡ ಮಾಡದೆ ನಿನ್ನ ಗೃಹದಡಿಗೆ ತರಳಬಹುದೇ ಮುದ್ದು ಮುದಿಯಾದ ಪದ್ಮಾಕ್ಷಿ. ಸುಂದರ ಪದ್ಮವ್ಯೂಹದೊಳಗೆ ರೋಷಬದ್ಧನಾಗಿ ಹೋಗುವ ಸುಭದ್ರಿಯ ಕುಮಾರನ ಆಜ್ಞಾಬದ್ಧರಾಗಿ ತತ್ತುಗುರದ ಹತ್ತಿನೊಳಗಿರದೆ ರುದ್ರತ್ಕೋಪತಿ ಕುಲ ಹತ್ತಿಗಳ ಕಿತ್ತಿ ಬಿಸಿಡುವ ಮಹತ್ಫಲಶಾಲಿಗಳಿಗೆ ಪುಷ್ಪಿಶೂನ್ಯರಾಗಿ ಬಂದವರಿಗೆ ವಸ್ತು ಸದ್ಬುದ್ಧಿಯಿಂದ ಮತ್ತು ಗುರದಡಿಗೆ ತರಳುವಂತಾಗಿ ಹಾಗೂ ರಮಣಿ ಸಂಮೋಹನಾಭರಣಿ. ಕಾಂತ, ಕಾಂತೆ. ಅರಮಂದಿರಕ್ಕೆ ತೆರಳು ಎಂದು ಹೇಳುತ್ತಿರುವೆಯಾ? ಹೌದು ಕಾಂತೆ. ನಾನು ಒಬ್ಬಳೇ ತೆರಳಬೇಕೆ? ಹೌದು ಕಾಂತೆ. ಪ್ರಿಯ, ಕಾಂತೆ. ನೀನು ನನ್ನ ಜೊತೆಯಲ್ಲಿ ಬಂದರೆ ನಾನು ಅರಮಂದಿರಕ್ಕೆ ತೆರಳುವೆನು. ಚಕ್ರ ಬಿಂಬವನ್ನು ಭೇದಿಸಿ ಬರುವನು ಕಾಂತೆ. ಕಾಂತೆ. ಓ ಭಾರತ ಧೀರ ಕುಮಾರ ಸುಂದರ, ಓ ಪಾಂಡವ ಅವನು ಎಂತವನಾದರೆ ನನ್ನೇನು ಮಾಡುವನು ಕಾಂತೆ. ಹೇಳಬೇಕೆ? ಹೇಳು ಕಾಂತೆ. ಕೊಲೆಗಾಟಕನು ಬಹುಪಾಠಕನು, ಕೊಲೆಗಾಟಕನು ಬಹುಪಾಠಕನು, ಕೇಳೆನ್ನ ಮಾತನ. ಓ ಭಾರತ ಧೀರ ಕುಮಾರ ಸುಂದರ, ಓ ಪಾಂಡವ ವಂಶೋದ್ಧವನ ಶ್ರೇಷ್ಠನ. ಪ್ರಿಯ, ಪ್ರಿಯೆ. ತಮ್ಮ ಪಾದ ಪದ್ಮಗಳೇ ನಮಗಾಶ್ರಯ. ಕಾಂತ, ಕಾಂತೆ. ಜೀಮೂತದಂತೆ ನಾವಿಬ್ಬರು ಸೇರಿ ನಾವಿಬ್ಬರು ನಿಮ್ಮನ್ನು ಆಶ್ರಯಿಸಿರುವೆವು. ನಿಮ್ಮ ಮನಸ್ಸನ್ನು ಕಠಿಣ ಮನಸ್ಸು ಮಾಡಿಕೊಂಡು ಕದನಕ್ಕೆ ಹೋಗುವುದು ಬೇಡ ಸುಂದರ ಎನ್ನ ಮನೋಹರ. ಭೋಗವೇಣಿಯಾದ ನಾಗವೇಣಿಯೇ, ಕಾಂತ, ಧರ್ಮಜನಿಗೆ ಭೂಭಾಗಮಂ ಕೊಡದ ಕವರವನನ್ನು ಬೇಗನೆ ನೀಗಿ ಬರುವನೆಂದು ಕರದೋಳ ದನವಂಬಿಡಿದು ಸಾಗಿ ಹೋಗುವ ಸಮಯದಲ್ಲಿ ನಿನಗೇನು ಬೇಡವಿ? ಅಹೇ ಕಾಂತೆ. ರಮಣ, ದುರ್ಯೋಧನಾದಿಗಳ ಸಿರೆಗಳನ್ನು ಗಗನಾಂತರಕ್ಕೆ ಬಗೆದು ಬರುವ ನಗದರನ ಸಹೋದರಿಯ ಮಗನಿಗೆ ಬಗೆ ಬಗೆಯಾಗಿ ಹೇಳಿದರೆ ನಾನು ಹೋಗುವುದು ಬಿಡಬಲ್ಲನೆ. ಅಹೇ ಕಾಂತೆ.
ಹುಡುಕಿ ಗುರುಪಡೆಯ ಮುರೆ ಒಡೆದು ಪದವಿಯೋಳು ಗಂಡುಗಲಿ ಎನಸದಿರ್ತದೆ. ಪಡದ ಮಾತೆಯನ್ನು ಬಜ್ಜಿ ಎನ್ನುವುದಕ್ಕೆ ಸಂಶಯವೇನೆ. ಬಡ ನಡುವಿನ ಬಡದಿ ಮಣಿ ಬೇಗನೆ. ಸುಂದರ, ಸುಂದರಿ, ಒಂದೇ ಹಠವನ್ನು ಹಿಡಿಯಬೇಡ. ಯಾತಕ್ಕೆ ಹಿಡಿಯಬಾರದು ಕಾಂತೆ? ಸದ್ಯಳ ಮಾತನ್ನು ಕೇಳು. ಪತಿಯ ಮಾತನ್ನು ಕೇಳು ಸುಂದರಿ. ಪತಿಯ ಮಾತನ್ನು ಕೇಳಬೇಕೆ? ಹೌದು ಸುಂದರಿ. ಸುಂದರ, ಸುಂದರಿ, ಇನಿಯ ವಿಷಯ ಪ್ರೀತಿಯ ಸತಿಯ ನೀತಿಯ ನುಡಿಯ ಧಿಕ್ಕಾರ ಮಾಡುವೆಯ. ಇನಿಯ ಕೇಳು ವಿಷಯ, ಇನಿಯ ಕೇಳು ವಿಷಯ. ದ್ರೋಹದ ಕಾರ್ಯಕ್ಕೆ ದೊರೆಯದೋಣ, ಹೇಳಿಕೆ ಮಾತನು ಕೇಳುವ ಕರುಣ. ದ್ರೋಹದ ಕಾರ್ಯಕ್ಕೆ ದೊರೆಯದೋಣ, ಹೇಳಿಕೆ ಮಾತನು ಕೇಳುವ ಕರುಣ. ಮನಮೋಸ ಮಾಡಲಿ ಅವಮಾರಿ ನಿಪುಣ. ಮೋಸ ಮಾಡಲು ಅವಮಾರಿ ನಿಪುಣ. ನಮ್ಮಡಿ ಎನ್ನಲೆ ಮಾತಲಿ ಜಾಣ, ನಮ್ಮಡಿ ಎನ್ನಲೆ ಮಾತಲಿ ಜಾಣ. ಇನಿಯ ಕೇಳು ವಿಷಯ, ಕೇಳು ವಿಷಯ, ಕೇಳು ವಿಷಯ. ಕಾಂತ, ಕಾಂತೆ, ದೂರಕ್ಕೆ ಹೋಗಬೇಡವೆಂದು ಹೇಳಿದರೆ ನನ್ನನ್ನು ಇಲ್ಲಿಗೆ ಏತಕ್ಕೆ ಬಂದಿ ಎಂದು ಕೇಳ್ತಿರುವೆಯಾ? ಹೌದು ಕಾಂತೆ. ಪ್ರಿಯ, ಕಾಂತೆ, ನಿನ್ನ ಅರ್ಧ ದೇಹಕ್ಕೆ ಬಾಧ್ಯಳಾದ ಕಾರಣ ಆ ವಿಷಯವನ್ನು ಕೇಳುವುದಕ್ಕೆ ಬಂದಿರುವೆನು. ಸುಂದರ, ಅರ್ಥವಾಗ್ಯಳಾದ ಕಾರಣ ಹರಮಂದಿರಲ್ಲೇ ಇರು ಎಂದು ಹೇಳುವೆನು ಕಾಂತೆ. ಆದ ಕಾರಣ ಆ ದುರ್ಮಾರ್ಗನಾದ ದುರ್ಯೋಧನನು ಕೂಡ ಪಂಥವನ್ನು ಬಿಟ್ಟು ಬಿಡು ಪ್ರಾಣೇಶ. ಇದೇನು ನಿನ್ನ ಆವೇಶ? ಚಿತ್ತದೊಲ್ಲವಿಯಾದ ಉತ್ತರಿ, ಪ್ರಿಯ, ಶತ್ರು ಬಲವನ್ನು ಜಯಿಸಿ ಮತ್ತೆ ತಿರುಗಿ ಬರಲಾಗದೆಂದು ನಿನಗೆ ಒತ್ತಿಗೆ ತೆಗೆದು ತಾನು ಬೇಡಿದರು. ಹೇ ಸುಂದರಿ, ನಿನಗೇನಾದರೆ ಭೂತ ಭವಿಷ್ಯತ್ವ ವರ್ತಮಾನ ಏನಾದರೆ ಗೊತ್ತಿದ್ದರೆ ಎನ್ನ ಮುಂದೆ ವಿಸ್ತರಿಸು. ಹೇ ಸುಂದರಿ, ಬಲರಿಯ ಕುರುಬನ ಬಲ ಮೊತ್ತವನ್ನು ಮೃತ್ಯು ದೇವತೆಗೆ ತುತ್ತು ಮಾಡಿ ಅವನ ಪತ್ನಿಯರಾದ ಕಂಠಸೂತ್ರವನ್ನರಿಸುವ ಭುಜ ಬಲೋತ್ತಮನೆಂಬುವುದು ಗೊತ್ತಿಲ್ಲದೆ ಎನ್ನ ಮುಂದೆ ವಿಸ್ತರಿಸಿಯ. ಮತ್ತ ಗಜಗಾಮನೆ, ಈ ಜಗತ್ತಲ್ಲೇ ತಲೆ ಕೆಳಗ ಮಾಡುವ ಕಲಿಬಟೋತ್ತಮನಿಗೆ ಇಂಥ ಮಾತುಗಳನ್ನು ಆಡುವವರೇ ನಾನು. ಉತ್ತರ ಗೋಗ್ರಾಣದಲ್ಲಿ ನಿಮ್ಮ ಅಣ್ಣನೆಂಬ ಉತ್ತರ ಭೂಪನು ಶತ್ರುಬಲವನ್ನು ಅಡಿ ಜಯಿಸಿ ತಿರುಗಿ ಬರಲಾಗದೆ ಹಿಡಿದನಂತೆ ಹಿಂದಕ್ಕೆ ದಾರಿ ಅವನಂತೆ ಎಂಬಂತೆ ನಿಮಗೆ ಹೇಳುತ್ತಾನೆ. ಸಿಂಧಗಿರಿ ಮುದುಕಪ್ಪ ಇವರು ನನಗೆ ಸಿಂಧೆ ಹನುಮಂತ ಇವರು ಅಂಬರೀಷ್ ಅವರು ಮುದುಕಪ್ಪನವರಿಗೆ ಎಲ್ಲೊಬ್ಬರ ಪ್ರೇಮ ಕಾಣಿಕೆ ಕೊಟ್ಟಿರ್ತಾರೆ. ಪಂಥವನ್ನು ಭೇದಿಸುತ್ತೇನೆ ಎಂದು ಹೇಳ್ತಿರುವೆಯಲ್ಲ, ಹೌದು ಕಾಂತೆ. ನಿನ್ನಿಂದ ಆಗುವುದಿಲ್ಲ. ಯಾತಕ್ಕೆ ಆಗುವುದಿಲ್ಲ ಕಾಂತೆ? ನೀನಿನ್ನು ಚಿಕ್ಕ ವಯಸ್ಸಿನವನು. ನಾನು ಚಿಕ್ಕವನಾದರೆ ಎನ್ನ ಕರದೋಳಿ ಇರುವ ಬಿಲ್ಲು ಬಾಣಗಳೇನಾದರೆ ಚಿಕ್ಕವೇ ಕಾಂತೆ. ಕಾಂತ, ಕಾಂತೆ, ಯುದ್ಧಕ್ಕೆ ಹೋಗಿ ಜಯಿಸಿ ಬಂದರಂತೂ ಸರಿ, ಸಹಜವಾಗಿ ಬರುವೆನು ಕಾಂತೆ. ಇಲ್ಲವಾದರೆ ನಮ್ಮಿಬ್ಬರ ಗತಿ ಏನು ಮಾತನಾಡುವಿಗೆ ಕಾಂತೆ? ಒಲವಿನ ಪ್ರಾಣೇಶ್ವರ ಎನ್ನಯ ಹೃದಯೇಶ್ವರ, ಭುವನ ವೀರ, ಜನಕುಬೇರ, ರಾಜರಾಜೇಶ್ವರ. ಒಲವಿನ ಪ್ರಾಣೇಶ್ವರ ಎನ್ನಯ ಹೃದಯೇಶ್ವರ.
ಮದುವೆ ಮಾಡಿಕೊಟ್ಟು 1 ವರ್ಷವೂ ಆಗಿಲ್ಲ. ಆದರೆ ಈಗೇನಾಯಿತು ಕಾಂತೆ? ಪ್ರಿಯ, ಏ ಶ್ರೀಹರಿಯ ಸುತನಾದ ಮನ್ಮಥನು ರತಿಯರ ಮಾತನ್ನು ಮೀರಿ ಹೋಗಿ ನೇತ್ರ ಜ್ಞಾನಕ್ಕೆ ಸುಟ್ಟು ಭಸ್ಮವಾದನು. ಸುಂದರ, ತಿಳಿಯದೆ ನಿನ್ಗೆ ಅರಿಯ ವಿಚಾರ. ಹೇ ಜಡಜ ನೇತ್ರಳೇ, ಕಾಂತ, ಜಡಜನು ಪಡೆದ ಮನ್ಮಥನು ತನ್ನ ಜಡರಸ್ತ್ರದಿಂದ ಮೃಗದ ವೀರ್ಯ ಸ್ಖಲಿತ ಮಾಡುವನೆಂದು ಹೋದರೆ ಕಿಡಿಗಣ್ಣಿನಿಂದ ಭಸ್ಮೀಕೃತವಾದನೆಂದು ಕೇಳಿದೆಯಲ್ಲ. ಹೌದು ಕಾಂತ. ಹೇ ಸುಂದರಿ, ಸುಂದರ, ಮನ್ಮಥನೊಬ್ಬ ನಳಿದರೆ ಸಮಸ್ತ ದೇವತಾ ನಿಖರಕ್ಕೆ ತಾರಕನ ಬಾಧೆಯನ್ನು ತಪ್ಪಿಸಿ ಗಿರಿಜಾದೇವಿಗೂ ಪರಮೇಶ್ವರನಿಗೂ ಪಾಣಿಗ್ರಹಣ ಮಾಡಿಸಿ ಅವನ ಜನ್ಮ ಸಾಫಲ್ಯ ಮಾಡಿಕೊಂಡನು. ಹೇ ಕಾಂತೆ, ಪ್ರಫಲಕ್ಕೆ ನಾವು ಹೇಳ್ತೀನಿ. ಹಿಂದಿನ ಕಂಡನ ತೋಳು ಭುಜಬಲ್ವರ್ಧಂಡರ ಗುರುಮಂಡಲೇಶನ ದಂಡಿನೋಳು ಭುಜಬಲ್ವರ್ಧಂಡರಾದ ಕರಣ ದ್ರೋಣಾದಿಗಳನ್ನು ಸುಂಡಾಲ ಸಮುದಾಯಕ್ಕೆ ಕಂಡ ಬೇರುಂಡ ನಡೆಸದಿದ್ದರೆ ಹಿಂದ್ರಗಿರಾತ್ರಿಯೋಳು ಹಿಮದ್ಗಿರಿಜಾರಮಣನೊಡನೆ ಅದ್ಭುತವಾದ ವಿದ್ಯಮಂಗೈದು ಸತ್ಪತ್ರತರವಾದ ರುದ್ರಾಸ್ತ್ರಮಂ ಪಡೆದ ವೀರ ಅರ್ಜುನನ ಅರ್ಧಾಂಗಿನಿಯರಾದ ಸುಭದ್ರಾ ದೇವಿಯ ಗರ್ಭದಲ್ಲಿ ಉದ್ಭವಿಸಿದ ಸಾರ್ಥಕವೇನೇ ರಮಣಿ ಮಹಾರಾಣಿ. ಕಾಂತ, ಅಯ್ಯೋ ಕಾಂತೆ, ನೀನು ಪಂಥವನ್ನು ತೊಟ್ಟು ಹೋಗಬೇಡವೆಂದು ಎಷ್ಟು ಹೇಳಿದ್ರು ಒಂದೇ ಹಠವನ್ನು ನಡೆದಿರುವೆಯಾ? ಹೌದು ಕಾಂತೆ. ಪ್ರಿಯ, ಪ್ರಿಯೇ, ಸತಿಯಳ ಮಾತನ್ನು ಕೇಳು. ಪತಿಯ ಮಾತನ್ನು ನೀನು ಕೇಳು. ಸತಿಯಳ ಮಾತನ್ನು ಕೇಳು, ಆಮೇಲೆ ಪತಿಯ ಮಾತನ್ನು ನಾನು ಕೇಳುವೆನು. ಚಕ್ರ ಬಿಂಬವನ್ನು ಭೇದಿಸಿ ನಿನ್ನ ಮಾತು ಕೇಳುವನು ಕಾಂತೆ. ಇಂಥ ಪಂಥ ಏಕೆ ಕಾಂತ? ಪ್ರಿಯ, ಇಂಥ ಪಂಥ, ಇಂಥ ಪಂಥ, ಇಂಥ ಪಂಥ ಏಕೆ ನಿನಗೆ ಕಾಂತ? ಇಂಥ ಪಂಥ ಏಕೆ ನಿನಗೆ? ಸಮರಕ್ಕೆ ಎಂದು ಹೋಗದಿರೆಂದು, ಸಮರಕ್ಕೆ ಎಂದು ಹೋಗದಿರೆಂದು ಬೇಡುವೆ ನಾನು ನಿನಗೆ. ಇಂಥ ಪಂಥ, ಇಂಥ ಪಂಥ, ಇಂಥ ಪಂಥ ಏಕೆ ನಿನಗೆ ಕಾಂತ? ಇಂಥ ಪಂಥ ಏಕೆ ನಿನಗೆ? ನಿಮ್ಮಯ ಜನಕರು ಜಗತಿ ಬಲಾಢ್ಯರು, ಸಮರದಿ ವೈರಿಯನ್ನೇ ಗೆಲ್ಲಿಸಿ ಬರುವರು. ನಿಮ್ಮಯ ಜನಕರು ಜಗತಿ ಬಲಾಢ್ಯರು, ಸಮರದಿ ವೈರಿಯನ್ನೇ ಗೆಲ್ಲಿಸಿ ಬರುವರು. ಅತಿರಥ ಮಾರುತರರು ಸಾಧೈಸಿ ಇರುವರು. ಸುರದ ಆಸೆಯನ್ನು ನಿಮಗೆ ಕೇಳಿಲ್ಲ, ಸುರದ ಆಸೆಯನ್ನು ನಿಮಗೆ ಕೇಳಿನ್ನು ಬೇಡಲು ನಾನು ನಿನಗೆ. ಕಾಂತ, ಕಾಂತೆ, ಪ್ರಿಯ, ಪ್ರಿಯೇ, ಇಂಥ ಪಂಥ, ಇಂಥ ಪಂಥ ಏಕೆ ನಿನಗೆ ಕಾಂತ? ಇಂಥ ಪಂಥ ಏಕೆ ನಿನಗೆ? ಕಾಂತ, ಕಾಂತೆ, ಚಕ್ರ ಬಿಂಬವನ್ನು ಭೇದಿಸದಕ್ಕೆ ನಿನ್ನ ತಂದೆಯಾದ ಪಾರ್ಥನಿರುವನು. ನೀನಿನ್ನೂ ಚಿಕ್ಕ ವಯಸ್ಸಿನವನು. ಭಕ್ತನಿಗೆ ಇಂದು ಅನುಕೂಲವಿಲ್ಲದ ಪಕ್ಷದಲ್ಲಿ ನಾನೇ ರಣಕ್ಕೆ ಹೋಗುವನು ಕಾಂತೆ. ಆದ ಕಾರಣ ಸತಿಯರ ಮಾತನ್ನು ಕೇಳಿ ದುರಕ್ಕೆ ಹೋಗುವುದು ಬೇಡ ರಮಣ. ಸದ್ಗುಣ ಭರಣ. ಅಯ್ಯೇ ನೀರಜಾಕ್ಷಿಯೇ, ಕಾಂತ, ಅಯ್ಯೇ ನೀರಜಾಕ್ಷಿಯೇ, ಪ್ರಿಯ, ಘೋರ ದೈತ್ಯನಾಥ ಸೂರ್ಯ ಪದ್ಮ ತಾರಕಾದಿಗಳ ಶಿರಮಮ್ಮ ಹರಿಸಿದ ಹಾರ್ಮುಖದ ಸನ್ಮುಖನು ಪೂರ್ವತನದಲ್ಲಿ
ಕಾಂತೆ ರಮಣ ಬಳಿರೆ ಎನ್ನ ಭುಜ ಬಲದ ಪಟಾಟೋ ಪದಿಂ ಪಟ್ಪಟನೆ ಪಲ್ಕಡಿದು ಗುರುಬನ ಹತಟಮಂ ದಟಪಟನೆ ಮೂರೆ ಒಡೆಯುವ ಕಲಿಬಟ್ಟೋತ್ತಮನಂದು ಜಗತ್ತ ಟಂಗದಲ್ಲಿ ಕೀರ್ತಾಂಗನಿಗಿಂದ ನಟನೆಯ ಮಾಡಿಸುವ ಸುಬುಟನಿಗೆ ಏನು ಮಾತನಾಡುವಿ ಅಹೇ ಕಾಂತೆ ಕಾಂತ ಹಿಟ್ಟತನದಿ ದುರುಷ್ಟರನಿಗೆ ಪಟ್ಟ ಕಟ್ಟದಿರ್ತದೆ ಜಗಜ್ಜಟ್ಟಿ ವೀರರಸದ ಗಟ್ಟಿ ಭರ್ತನ ಮಗನೆಂದು ಪುಟ್ಟಬೇಕಾತಕ್ಕೆ ಈ ಉತ್ತರಿ ಏನಾಗಿನ್ನು ಉತ್ಕೃಷ್ಟತರ ಮಾತ ಕೋಪವು ಹೆಚ್ಚುವುದು ನೀನು ಹಟ್ಟಗಟ್ಟಬೇಡ ನಾರಿ ನಿನ್ನ ಮಂದಿರಕ್ಕೆ ಭಾರಿ ಚಲೆಂಜ್ ನನಗೆ ಗ್ರಾಮದ ಹೊಸಳ್ಳಿ ಮಲ್ಲಯ್ಯ ಅವರು ಅಭಿಮಾನಿಯನ್ನು ಪಾತ್ರ ಮಾಡಿದಂತವರಿಗೆ ಅಹೇ ಕಾಂತೆ ನೀನು ಹೋಗುವ ಪಯಣವಿಲ್ಲಿಗೆ ನಲ್ಲ ನಾನು ಹೋಗುವ ಪಯಣದ ಗೋಷ್ಠಿ ನಿನಗೇಕೆ ಬೇಕು ನಲ್ಲಿ ನಲ್ಲ ನಲ್ಲಿ ನಾನು ನಿನ್ನ ಪ್ರಿಯ ಸುಂದರಿಯಲ್ಲವೇ ಹೌದು ಕಾಂತೆ ತಿಳಿಸುವುದಿಲ್ಲವೆಂದು ಹೇಳಿದೆಯಲ್ಲ ಹೌದು ಕಾಂತೆ ಕಾಂತ ಕಾಂತೆ ಸತಿಯ ಮುಂದೆ ತಿಳಿಸದೆ ಹೋದರೆ ನಿನ್ನ ಕಾರ್ಯವು ಜಯವಾಗುವುದಿಲ್ಲ ರಮಣ ಯಾತಕ್ಕೆ ಜಯವಾಗುವುದಿಲ್ಲ ಕಾಂತೆ ನಾನು ನಿನ್ನ ಅರ್ಧಾಂಗಿಯನಿಲ್ಲವೇ ಅರ್ಧಾಂಗಿಯರಾದ ಕಾರಣ ಅರಮನೆಯಲ್ಲಿ ಇರು ಎಂದು ಹೇಳುವೆನು ಕಾಂತೆ ಕಾಂತ ಕಾಂತೆ ಅರಮನ್ನಿದರಲ್ಲಿ ಇರು ಎಂದು ಹೇಳಿದೆಯಲ್ಲ ಹೌದು ಕಾಂತೆ ನನಗೆ ತಿಳಿಸದೆ ಬಂದಿರುವಿಯಲ್ಲ ನಾನು ಹೋಗುವನು ಕಾಂತೆ ಕಾಂತ ಕಾಂತೆ ನನ್ನ ಮಾತು ಮೀರಿ ಹೋಗುವೆಯಾ ಹೌದು ಕಾಂತೆ ಪ್ರಿಯ ಏ, ನನ್ನ ಮೇಲೆ ನಿನಗೆ ಕೋಪವೇ ನಿನ್ನ ಮೇಲೆ ನನಗೇಕೆ ಕೋಪ ಎಲ್ಲಿಗೆ ಕಾಂತೆ? ನಿನ್ನಯ ಪಯಣ ತಿಳಿಸೋ ಎನಗೆ ಓ ಜಾಣ ಎಲ್ಲಿಗೆ ನಿನ್ನಯ ಪಯಣ ರಕ್ತ ಮಣಿಮಯ ರಥವನೇರೆ ಹೋಗುವ ಜಲ್ಲಿಗೆ ಬರ ಮಣಿಮಯ ರಥವನೇರೆ ಹೋಗುವ ಜಲ್ಲಿಗೆ ಬರಲಿ ಕರವ ಮುಡಿದಿವೆನು ಸ್ಥಿರವ ಬಾಗುವೆನು ಮುಗಿಸಿದನು ಸ್ಥಿರವ ಬಾಗು ತಿಳಿಸೋ ಎನ ಪತಿದೇವ ಎಲ್ಲಿಗೆ ನಿನ್ನಯ ಪಯಣ ತಿಳಿಸೋ ಎನ ಓ ಜಾಣ ಎಲ್ಲಿಗೆ ನಿನ್ನ ಪಯಣ ಅಡೇ ಕಾಂತ ಅಹೇ ಕಾಂತೆ ಅರವಿಂದ ಸರಸುಂದರ ನವಮೋಹದ ಚಂದಿರ ಚಂದ್ರನ್ನು ಆಶ್ರಯಿಸಿದ ಚಕೋರಿ ಪಕ್ಷಿಯಂತೆ ಅದರಂತೆ ನಿಮ್ಮನ್ನು ಆಶ್ರಯಿಸುತ್ತಿರುವುದು ಹಾ. ಅಹೋರಬೇಡ ಅಹೇ ರಮಣೆ ನಮ್ಮ ಕಠಿಣ ಮನಸ್ಸು ಮಾಡಿ ಕಾರ್ಯಕ್ಕೆ ಹೋಗುವೆ ಕಾಂತ ಮತಿವಂತು ಅಹೇ ಪದ್ಮಾಕ್ಷಿ ಸುಂದರ ಪದ್ಮಯುಗದಲ್ಲಿರ್ಪ ದುರ್ಬುದ್ಧಿಗಳಪ್ಪ ಯಾವತ್ತು ವೈರಿಗಳ ರುಚ್ಚದ್ದು ಗರ್ಭಾಪ್ತಿಯ ಗದ್ದಲುವಂತರ ಬುದ್ಧಿವಂತನಾಗಿಸಿ ಹತ್ತನೆಯ ಮುಗೈಯನ್ನು ಸಾಗಿಸಿ ಹೋಗುವ ಸಮಯದಲ್ಲಿ ಎನ್ನನ್ನು ಸುಮ್ಮನೆ ನಿಲ್ಲಿಸದಿರು ಯಾತಕ್ಕೆ ನಿಲ್ಲಿಸಿದರು ಅಹೇ ಕಾಂತೆ ಅಂತ ಬಾಪುರ್ಯ ಭೂಮಂಡಲಾಧಿಪನಾದ ಗುರುಮಂಡಲೇಶನ ದಂಡಿನ ಗಾಂಧೀವಿ ಸಂಭವನಿಗೆ ಗಂಡು ಗಲಿಯಾದ ಸಮದಂಡಿಗರಿಲ್ಲವೆಂದು ದೀರ್ಘ ಮಂಡಲವು ಬಿರ್ರನ ಬಿರಿವಂತೆ ಚಂದನ ಎಂದು ನನ್ನೂರವನ್ನು ಅಹೇ ಕಾಂತೆ ಅಂತ ಕದನ ಪ್ರಸುದ್ಧರಾದ ನಕುಲಾದ್ಯರನ್ನು ಕೈಗೊಂದಿಸಿದ ಮದಮುಖನಾದ ಕವರವನ ಬಲವೆದುರುವಂತೆ ಹದಿಗೆ ಕೋಪಾಗ್ನಿಯಿಂದ ಹೋಗುವನೇ ಮತ್ತಗಜಗಾಮನಿ ನಡಿ ನಡಿ ನಿನ್ನ ಸದನಕ್ಕೆ ಬೇಗಲಿ ಪ್ರಿಯ ಪ್ರಿಯೇ ನಿನ್ನ ಪಂಥವನ್ನು ಬಿಡು ಯಾತಕ್ಕೆ ಕಾಂತೆ ಸತಿಯರೊಡನೆ ಉಲ್ಲಾಸದಿಂದಿರು ಚಕ್ರಬಿಂಬವನ್ನು ಭೇದಿಸಿ ಬಂದು ಉಲ್ಲಾಸದಿಂದಿರುವನು ಕಾಂತೆ ಕಾಂತೆ
ಕಾಂತೆ ಇದು ಯುದ್ಧ ಮಾಡುವ ವಯಸ್ಸಲ್ಲ. ಯಾತಕ್ಕೆ ವಯಸ್ಸಲ್ಲ ಕಾಂತೆ? ಕಾಂತ, ಕಾಂತೆ ನಮ್ಮಿಬ್ಬರ ಮುಖವನ್ನು ನೋಡಿ ಯುದ್ಧದ ಆಸೆಯನ್ನು ಮರೆಮಾಡು. ಇಬ್ಬರನ್ನು ಕಟ್ಟಿಕೊಂಡವನಿಗೆ ಯುದ್ಧ ಮಾಡುವುದಾಗುವುದಿಲ್ಲವೇನು ಕಾಂತೆ? ಕಾಂತೆ ಹೌದು ಕಾಂತೆ, ಚೆನ್ನಾಗಿ ಹೇಳು ಪ್ರಿಯ. ಕಾಂತೆ. ನಿನ್ನ ಪಂಥವ ಬಿಡು ಮನದಿನೆಯ, ಎನ್ನ ಕೈ ಹಿಡಿದ ಮಾಂಗಲ್ಯ ದೊಡೆಯ. ನಿನ್ನ ಪಂಥವ ಬಿಡು ಮನದಿನೆಯ, ಎನ್ನ ಕೈ ಹಿಡಿದ ಮಾಂಗಲ್ಯ ದೊಡೆಯ. ಪ್ರಿಯ ಸತಿಯ ಸೀತ ನುಡಿಯ, ಪ್ರಿಯ ಸತಿಯ ಸೀತ ನುಡಿಯ, ನೀ ಕೇಳು ಮನದಿನಿಯ. ನಿನ್ನ ಪಂಥವ ಬಿಡು ಮನದಿನಿಯ, ಎನ್ನ ಕೈ ಹಿಡಿದ ಮಾಂಗಲ್ಯ ದೊಡೆಯ. ವೀರ ವಿಜಯ ನಿಮ್ಮ ತಂದೆಯ ಜಯದ ಸಮಯ. ವೀರ ವಿಜಯ ನಿಮ್ಮ ತಂದೆಯ ಜಯದ ಸಮಯ. ದುರದಾಸೆಯ ಮರೆ ಮಾಡೆ, ದುರದಾಸೆಯ ಮರೆ ಮಾಡೆಯ. ನೀನೆ ಎನ್ನಯ ಭಾಗ್ಯೋದಯ, ನೀನೆ ಎನ್ನಯ ಭಾಗ್ಯೋದಯ. ನಿನ್ನ ಪಂಥವ ಬಿಡಿಯ, ಎನ್ನ ಕೈ ಹಿಡಿದ ಮಾಂಗಲ್ಯ. ಅಹೇ ಕಾಂತೆ. ನಿನ್ನ ಅರ್ಧ ದೇಹಕ್ಕೆ ಬಾಧ್ಯಳಾದ ಕಾರಣ ಸರ್ವ ವಿಚಾರವೂ ಎನ್ನ ಮುಂದೆ ತಿಳಿಸಬೇಕು. ಕಾಂತ, ಕಾಂತೆ ಯುದ್ಧದ ಆಸೆಯನ್ನು ಮರೆ ಮಾಡು ಕಾಂತ. ಮತಿವನು ಅಹೇ ಪದ್ಮಾಕ್ಷಿಯೇ, ರಹುದ್ರಾಂಕಿತನಾಗಿ ಮತ್ತು ಕರದೊಳು ವೀರ ಕಂಕಣ ಮಂದರಿಸಿ ಬಂಕನೇರ ನಾಂಕದೊಡೆಗೆ ಹೋಗುವ ಸಮಯದಲ್ಲಿ ಶಂಕರನು ಹೊಟ್ಟೆಗಟ್ಟಿದರು ನಿಲ್ಲದ ಬಳಿರಿಯೇ. ಅಹೇ ಕಾಂತೆ, ಕಾಂತ, ಚೋಟೀಪನ ಬಲಕ್ಕೆ ಸೇನಾ ಅಧಿಕಾರಿಯಾದ ದ್ರೋಣನಿಗೆ ಎನ್ನ ಭುಜಬಲದ ತ್ರಾಣವನ್ನು ತೋರಿಸಿ ಯಮನಾಲಯದ ಹಾದಿಯನ್ನು ತೋರಿಸುವೆ. ಅಹೇ ಸುಂದರಿ, ಸುಂದರ, ಎಂಬೇಡಿಗಳಾದ ಗುರು ಕದಂಬವೆಂಬ ಹಂಬದಿಗೆ ಕುಂಭತ್ವವ ನೆನೆಸದಿರ್ತಳೆ. ಜಂಬಾರಿಯ ಪವಿತ್ರ ನೆನೆಸಿದ ಸಾರ್ಥಕವೇನೇ ರಾಣಿ ಕಾನೂನುಗಳ ನಿಬಲೇರಿ. ಪ್ರಿಯ. ಸುಂದರಿ, ಪ್ರಿಯ, ಪ್ರಿಯೆ, ಎನ್ನ ಮಾತು ಕೇಳುವುದಿಲ್ಲವೇ? ಕೇಳುವುದಿಲ್ಲ ಕಾಂತೆ. ಯಾರ ಮಾತು ಕೇಳುವೆ? ಚಕ್ರಬಿಂಬವನ್ನು ಭೇದಿಸಿ ಬರುವನು ಕಾಂತೆ. ಚಕ್ರಬಿಂಬ ಭೇದಿಸುವುದಕ್ಕೆ ನಿಮ್ಮ ತಂದೆಯಾದ ಪಾರ್ಥನಿರುವನು. ನಮ್ಮ ತಂದೆಯಾದ ಪಾರ್ಥನಿಗೆ ಇಂದು ಅನುಕೂಲವಿಲ್ಲದ ಪಕ್ಷದಲ್ಲಿ ನಾನೇ ಹೋಗುವೆನು ಕಾಂತೆ. ಕಾಂತ, ಕಾಂತೆ, ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿಯಬೇಕು, ಯೌವನದಲ್ಲಿ ಸಕರುಡನೆ ಉಲ್ಲಾಸದಿಂದಿರಬೇಕು. ಕ್ಷತ್ರಿಯನಾದ ಮೇಲೆ ಯುದ್ಧವನ್ನು ಇದು ಮಾಡಬೇಕು. ಯುದ್ಧ ಮಾಡುವ ವಯಸ್ಸಲ್ಲ, ಯಾತಕ್ಕೆ ವಯಸ್ಸಲ್ಲ ಕಾಂತೆ? ಪ್ರೀತಿ ಮಾಡುವ ವಯಸ್ಸು. ಪ್ರಿಯ ಸುಂದರ ಎನ್ನ ಪ್ರಾಣೇಶ್ವರ. ಪ್ರಿಯ, ಪ್ರಿಯೆ, ಪ್ರಿಯ ಸುಂದರ ನನ್ನ ಪ್ರಾಣೇಶ್ವರ.
ಟಂಕವನ್ನು ತೊಟ್ಟು ಯುದ್ಧಕ್ಕೆ ಹೋಗಬೇಡ ಕಾಂತ ಕೇಳಿಲ್ಲ ಮಾತು. ಭೃಂಗವೇಣಿಯೇ ಮುಂಗೈ ಒಳಗೆ ಸರ್ವಗಮೇರಿಸಿ ಸಮರಕ್ಕೆ ಹೋಗುವ ಸಮಯದಲ್ಲಿ ಅಂಗಲಿಯರ ಮತದಂತೆ ಅಂಗಜನ ಕೇಳಿಕೆಗೆ ಮನಸೋದರೆ ಕ್ಷತ್ರಿಯರ ಧರ್ಮವಲ್ಲವೋ ಹಾಗೆ ಕಾಂತೆ ನಿಮ್ಮ ಜನಕನಾದ ಬಲರಾಮಾದಿ ಬಲ್ಲರಿಗೆ ಹೇಳಿದಂತೆ ಪರಬಲವನ್ನು ತಲ್ಲಣಿಸುವಂತಹ ಬಲ್ಲಿದವನ ಮುಂದೆ ಮೆಲ್ಲನೆ ಸೊಲ್ಲಿಸುವುದಕ್ಕೆ ಬಂದಿರುವೆಯೇ ಪುನರೋಚನೆ. ಒಬ್ಬ ಕೆಲೆಯನ್ನಿಸುವಾಗೆ ದಿಗ್ಗಜಂಗಳ ಮುಗ್ಗರಿಸುವಂತೆ ಯಜ್ಞಳಿಯರವದಿಂದ ಬೋರ್ಗರಿವ ಕರಾಗ್ರದೋಳ ಸರಾಗ್ರದಂ ಕುರುಕುಲಾಗ್ರಣಿಯನ್ನು ನಿಗ್ರಹಿಸಿ ಬರುವನು ಕಾಂತೆ. ಕಾಂತೆ ಎನ್ನ ಮಾತು ಕೇಳುವುದಿಲ್ಲವೇ? ಕೇಳುವುದಿಲ್ಲ ಕಾಂತೆ. ಯಾರ ಮಾತು ಕೇಳಿದೆ? ಚಕ್ರಬಿಂಬಕ್ಕೆ ಹೋಗುವುದು ಮಾತೆ ಕಾಂತೆ. ಸುಂದರಿ ಜಗದೇ ಕವೀರ ಮಾತುರ ಜಗದೇ ಕವೀರ ಸ್ವಲ್ಪ ಕಡಿಮೆ ಮಾಡಿದೆ, ಸ್ವಲ್ಪ ಕಡಿಮೆ ಮಾಡು. ಕಾಂತೆ ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿಯಬೇಕು, ಯೌವನದಲ್ಲಿ ಸುತರಣೆ ಉಲ್ಲಾಸವೇ ಇರಬೇಕು. ಭೀಮ ರೆಡಿ ಆಗಿರಬೇಕು. ಭೀಮ ಇದು ಸರ್ವರಿಗೂ ಪದ್ಧತಿ. ತಿಳಿದು ನೋಡೋ ಕಾಂತ ಮಹಾಗುಣವನ್ನು. ಹಾಗೆ ಸುಂದರಿ ಸುಂದರ ಬಂಧುರ ಬಲ ಕರಲ ದ್ರೋಣ ಹತಿಗಲಡೆಗೆ ಹಿಂದಿನ
ಬಾಲತಿಯರನ್ನು ಕಾದುಕೊಂಡು ಇರಲಿಕ್ಕೆ ನಾನೇನು ಕುಲ್ಲರೋಚನನಲ್ಲ. ಹಾಗೆ ಸುಂದರಿ ಪರಬಲವನ್ನು ತಲ್ಲನಿಸಿ ಬರುವ ಭಕ್ತ ಸಂಭವನು ವಲ್ಲಭನ ಬೇಡಿದರೆ ನಿಲ್ಲುವುದುಂಟೆ. ಹಾಗೆ ಕಾಂತೆ ಒಬ್ಬ ಕುಲ ಕುಟಾರ ನೆಲಸದಿರ್ತದೆ. ದಿಶತ್ಕುಲ ಕುಮುದ ಪ್ರಚಂಡ ಮಾತಂದ ಗಂಡುಗಳಿಗಾಂಡೀವಿಗೆ ಸಂಭವ ನೆಲೆಸಿ ಸಾರ್ಥಕವೇನೆ ರಾಣಿ ತುಳಿರಾಣಿ. ಯುದ್ಧಕ್ಕೆ ಹೋದರೆ ನಮ್ಮ ಕಥೆ ಏನು? ನಿಮ್ಮ ಕಥೆ ಯುದ್ಧವನ್ನು ಜಯಿಸಿ ಬಂದ ಮೇಲೆ ನೋಡುವೆನು ಕಾಂತೆ. ಹಿಂದಿರುಗಿ ಬಂದರಂತಾರೆ. ಸಮಾಜವಾಗಿ ಬರುವೆನು ಕಾಂತೆ. ಕಾಂತೆ ಒಂದು ಹೆಣ್ಣು ಗಂಡ ಸೃಷ್ಟಿಯ ಕಣ್ಣು ವನವಿಂದ ನೀ ಬರಲು ಬಳಿಗಾರೋ ನನ್ನ ರಾಜ ರಾಜ ರಾಜ. ಅಂದದರದಿಯು ಮಾರನ ಸತಿಯು ಬಯಸಲು ಬಂದಿರುವೆ ನಾನು ಪ್ರೀತಿಯ ಸಂಕೇತ ಪ್ರೀತಿಯ ಸಂಕೇತ. ನಾನು ನೀನು ಕುಡಿಯಲ್ಲಿ ಪ್ರೇಮ ಗೀತೆ ಹಾಡೋಣ. ನಾನು ನೀನು ಕುಡಿಯಲ್ಲಿ ಪ್ರೇಮ ಗೀತೆ ಹಾಡೋಣ. ಓ ರಾಜ ಬಳಿ ಬಾರ ರವಿ ತೇಜ ಬಳಿಗೆ ಬಾರ ರಾಜ ರಾಜ ಹೇ ಕಾಂತ, ಹಾಗೆ ಕಾಂತೆ. ನಾನು ಎಷ್ಟು ಹೇಳಿದರೂ ಒಂದೇ ಆಟವನ್ನು ಹಿಡಿದಿರುವೆ ಕಾಂತ. ಹಾಗೆ ಕಾಂತೆ. ಕೌರವರಲ್ಲಿ ಪಂಥವನ್ನು ತೊಟ್ಟು ಯುದ್ಧಕ್ಕೆ ಹೋಗಬೇಡ ಕಾಂತ. ಕೇಳೆಲ್ಲ ಮಾತು. ಹಾಗೆ ನೀರಜಾಕ್ಷಿಯೇ ಕಾಂತ ನಿಮ್ಮ ತಂದೆಯು ಕರ್ಪೂರರ ದಬ್ಬಿಗೆ ಹಬ್ಬಿಯೋಳ ಹಣೆಗೆ ನಿದ್ರೆ ಎಂಬ ಹಡಿನಾಥನ ಸುದ್ದಿ ಎನ್ನ ಮುಂದೆ ತಿತ್ತಿ ತಿತ್ತಿ ಬೇಡುವುದಕ್ಕೆ ಬಂದಿದೆ. ಅಹೇ ಕಾಂತೆ, ಕಾಂತ ಒಂದು ಹಳೆ ಹತ್ತಿನ ಮೇಲೆ ಕುಳಿತುಕೊಂಡು ಟಕ್ಕುತನದಿಂದ ಯುದ್ಧವನ್ನು ಮಾಡಿರುವನಲ್ಲದೆ ರೋಷಬದ್ಧನಾಗಿ ಧಾರೋಳ ಸರಿಯಾಗಿ ಯುದ್ಧವನ್ನು ಮಾಡಿರುವನು. ಅಹೇ ಕಾಂತೆ, ಸೋಮಕನೆಂಬ ತಾಮಸನನ್ನು ಮಚ್ಚ ರೂಪವನ್ನು ತಾಳಿ ಕೊಲ್ಲಿದನಲ್ಲದೆ ಬಲಿ ಚಕ್ರವರ್ತಿ ಎಂಬುವನಲ್ಲಿಗೆ ಮೂರಡಿ ಭೂದಾನವೆಂಬೇಡಿ ಮೋಸ ಕುತ್ತೆಯಿಂದ ಪಾತಾಳಕ್ಕೆ ತುಳಿದನಲ್ಲದೆ. ಅಹೇ ಕಾಂತೆ, ಕಲಿಸೂರನಾದ ವಾಲಿಯನ್ನು ಮರಿಯಲ್ಲಿ ನಿಂತು ಕೊಲ್ಲಿದನಲ್ಲದೆ ನಿಮ್ಮ ಜನಕನಾದ ಸಲಿಲಾಜಾಕ್ಷಲ ಬಲೋನ್ಮತಿಯನ್ನು ನೆಲೆದಪ್ಪಿ ಕಲಿತಿರ ಕಲ ಮುಂದೆ ಬೇಳುವೆಯೇನೇ ನಾರಿ ಇಡೀ ಮಂದಿರಕ್ಕೆ ದಾರಿ. ಹೇ ಕಾಂತ ಚೆನ್ನಾಗಿಯೇ ನೀನಾದೆ ಬಾಳಿನ ಲೋಪೆ ನೀನಾದೆ ಬಾಳಿನ ಲೋಪೆ
ನಾನೆಂದು ತ್ಯಜಿಸು ನೀನೆಂದು ಬೇರೆ ನಾನು ದುರದೇವ ಮಹಾವೀರ ಪ್ರಾಣೇಶ್ವರ ದುರದೇವ ಮಹಾವೀರ ಪ್ರಾಣೇಶ್ವರ ನೀನಾಗಿ ಬಾಳಿನ ಜ್ಯೋತಿ ಭೀಮಸೇನ ಅರ್ಜೆಂಟ್ ಬರಬೇಕು. ಭೀಮ ಅರ್ಜೆಂಟ್ ಬರಬೇಕು. ಹುಡುಗರು ಮಾಡೋ ಬದುಕಿಗೆ ದೊಡ್ಡರ ಜಗಳ ಆಗ್ತದ ನಾಳೆ. ಅಹೇ ಕಾಂತ, ಅಹೇ ಕಾಂತೆ, ಏನು ಅರಿಯದ ನಮ್ಮ ತಂದೆಯನ್ನು ಈ ರೀತಿ ನಿಂದಿಸುವುದು ನ್ಯಾಯವಲ್ಲ. ಯಾತಕ್ಕೆ ನ್ಯಾಯವಲ್ಲ ಕಾಂತೆ? ಕೊಲ್ಲತೆರೆ ನಡೆಸುವುದಲ್ಲದೆ ಮಿಕ್ಕಿ ಮೀರಿದ ನಮ್ಮ ತಂದೆಗೆ ಸಾಟಿ ಯಾರ ಕಾಂತ ಮತ್ತೆ ಒಂದು ಅಯ್ಯೇ ತೋಯ ಸಾಕ್ಷಿಯೇ, ಕಾಂತ. ತಾಯಿಯಾದ ರೇಣಿಕೆ ಎಂಕೊಂಡ ಮಾಯಕಾರನ ನ್ಯಾಯವನ್ನು ಎನ್ನ ಮುಂದೆ ಇನ್ನೊಂದು ಸಾರಿ ಹೇಳಬೇಡ. ಅಹೇ ಕಾಂತೆ, ಕಾಂತ, ನೀರಜಾಕ್ಷನು ಅಂತ ಧೀರನಾಗಿದ್ದರೆ ಸೂರಪದ್ಮನ ದೆಬ್ಬಿಗೆ ಹಾರಿ ನೀರೊಳಬಕ್ಕು ಯಾರು ಹರಿಯದಂತೆ ಹೊರಗಿದ್ದರೆ ಆತಕ್ಕೆ. ಅಹೇ ಕಾಂತೆ, ಆ ನಂತಟಕ್ಕೂ ತಲೆದಿಂದ ರಕ್ಕಸರನ್ನು ಮಣ್ಣು ಮುಕ್ಕಿಸಿರುವನಲ್ಲದೆ ಕಡು ಧೈರ್ಯದಿಂದ ವೈರಿಗಳ ಗಡನದು ಮಾಡಲಾರಿದವನಲ್ಲ. ಅಹೇ ಕಾಂತೆ, ಕಾಂತ. ಎಂದು ರೋಷಾನ್ವಿತನಾಗಿ ಗುರುಪದ ಬಲ ನಾಶ ಮಾಡದಿರ್ತದೆ ಈಶನನ್ನಳಿಸಿ ಪಾಶುಪತಾಸ್ತ್ರವನ್ನು ಪಡೆದ ಬಲಗುಣ. ಅಹೇ ಕಾಂತೆ, ರೋಷಾನ್ವಿತನಾಗಿ ಗುರುಬಲ ಬಲ ನಾಶ ಮಾಡದಿರ್ತದೆ ಈಶನನ್ನಳಿಸಿ ಪಾಶುಪತಾಸ್ತ್ರವನ್ನು ಪಡೆದ ಬಲಗುಣ ಸಂಭವ ನೆನೆಸಿ ಸಾರ್ಥಕವೇನೇ ಕಾಂತೆ ಮಾಂತೆ. ವ್ಯವಸ್ಥೆ